ಪಾಟಿ ಈ ರೀತಿ ಕಾಣುತ್ತಿದ್ದರೆ ಇದಕ್ಕೆ ಕಾರಣವಾಗಬಹುದು. ನಿಮ್ಮ ಪಾಟಿ ಕಠಿಣ ಮತ್ತು ಉದ್ದವಾಗಿದ್ದರೆ ನೀವು ಕಾನ್ಸ್ಟಿಪೇಟೆಡ್ ಆಗಿರಬಹುದು. ನಿಮ್ಮ ಪಾಟಿ ಕಠಿಣ ಸಾಸೇಜ್ನಂತೆ ಇದ್ದರೆ ಹೊರಬರಲು ಕಷ್ಟವಾಗಿದ್ದರೂ ನೀವು ಕಾನ್ಸ್ಟಿಪೇಟೆಡ್ ಆಗಿರಬಹುದು. ನಿಮ್ಮ ಪಾಟಿ ಸಾಸೆಯಂತೆ ಇದ್ದರೆ ಕೆಲವು ಸಣ್ಣ ಬಿರುಕುಗಳೊಂದಿಗೆ ನಿಮ್ಮ ಸ್ಟೂಲ್ ಉತ್ತಮವಾಗಿದೆ. ನಿಮ್ಮ ಪಾಟಿ ಸ್ಮೂತ್ ಸಾಸೆಯಂತೆ ಅಥವಾ ಹಾವಿನಂತೆ ಇದ್ದರೆ ಇದು ಪರಿಪೂರ್ಣವಾಗಿದೆ. ಮತ್ತು ನಿಮ್ಮ ಪಾಟಿ ಸಣ್ಣ ಸಣ್ಣ ತುಂಡುಗಳಲ್ಲಿ ವಿಭಜಿತವಾಗಿದ್ದರೆ ನಿಮ್ಮ ಫೈಬರ್ ಕಡಿಮೆ ಇದೆ. ನಿಮ್ಮ ಪಾಟಿ ಲೂಸ್ ಮತ್ತು ಮಸ್ಟ್ನಂತೆ ಇದ್ದರೆ ನೀವು ಡೈರಿಯಾ ಹೊಂದಿರಬಹುದು. ಫ್ಲಶ್ ಮಾಡಿದ ನಂತರ ನಿಮ್ಮ ನೀರಿನಲ್ಲಿ ತೇಲುತ್ತಿದ್ದರೆ ಅದು ಕೊಬ್ಬು ಶೋಷಣೆಯಾಗುತ್ತಿಲ್ಲ. ಪರಿಪೂರ್ಣ ಸ್ಟೂಲ್ ಸಾಧಿಸಲು ಬೆಳಿಗ್ಗೆ 2 ಗ್ಲಾಸ್ ಬಿಸಿ ನೀರು ಕುಡಿಯಿರಿ ಮತ್ತು ಆಹಾರವನ್ನು ನಿಧಾನವಾಗಿ ತಿನ್ನಿರಿ. ಈ ಆಹಾರಗಳೊಂದಿಗೆ ಫೈಬರ್ ಹೆಚ್ಚಿಸಿ. ದಯವಿಟ್ಟು ಕಾನ್ಸ್ಟಿಪೇಷನ್ ಮಾತ್ರ ತೆಗೆದುಕೊಳ್ಳಬೇಡಿ. ಇದು ದೀರ್ಘಾವಧಿಯಲ್ಲಿ ಸಾಕಷ್ಟಾಗಿದೆ. ಮುಂದಿನ ರೀಲ್ನಲ್ಲಿ ಇದರ ಪರಿಹಾರವನ್ನು ಚರ್ಚಿಸುತ್ತೇವೆ.